ಮತ್ತೆ ಮಂತ್ರಿಗೆ ಬರಲಿ. ಸಿದ್ದು ಪಾಟೀಲ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1537 ಮಾನ್ಯ ವಸತಿ ಮತ್ತು ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ನೀಡಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಚುಡುಗುಪ್ಪ ತಾಲೂಕಿನಲ್ಲಿ, ನನ್ನ ಮತಕ್ಷೇತ್ರ ಹುಮನಾಬಾದ್ ತಾಲೂಕಿನ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು 545 ಮನೆಗಳನ್ನು ನಿರ್ಮಾಣಕ್ಕೆ ವರ್ಕ್ ಆರ್ಡರ್ ಆಗಿದೆ. ಆ ವರ್ಕ್ ಆರ್ಡರ್ ಆಗಿದ್ದು 2022ರಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ 18 ತಿಂಗಳಿನಲ್ಲಿ ಆ 545 ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ 150 ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಇನ್ನೂ ಯಾವಾಗಿನ ತನಕ ಆಗುತ್ತೆ? 2024ರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು. ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮಾನ್ಯ ಅಧ್ಯಕ್ಷರೇ. ಆ ಕೊಳಚೆ ಪ್ರದೇಶ ಯಾರು ಇರ್ತಾರೆ ಅಂತಂದ್ರೆ ಅಲ್ಲೆಲ್ಲ ಬಡ ಜನರು ಇದ್ದಾರೆ. ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶೆಡ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ. 2 ವರ್ಷ ಆಗ್ತು, ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಏನು 545 ಮನೆಗಳು ಆಗಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ದೆ 290 ಮನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇನ್ನು 250 ಮನೆಗಳು ಏನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 545 ಮನೆ 2022ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 295 ಮನೆ ಕೆಲಸನ ಶುರು ಮಾಡಿದ್ದೀವಿ. ಕಾರಣ ಅಂದರೆ ಏನಂದರೆ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್. ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ 21 ಕೋಟಿ ಬರಬೇಕಾಗಿದ್ದು. 545 ಮನೆಗೆ 21 ಕೋಟಿ ಬರಬೇಕಾಗಿತ್ತು. ಬರೀ 2.5 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗೋಕ್ಕೆ ಇದಾಯಿತು ಅದು. ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಸ್ಲಮ್ ಬೋರ್ಡ್ದು ಬರೀ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ, ಇಡೀ ರಾಜ್ಯದ್ದು ಟೋಟಲ್ 1,80,253 ಮನೆಗಳೂ ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಬಂದಾದಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ, ಇದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024ಅಲ್ಲಿ ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು. ಹೋದ ತಿಂಗಳಲ್ಲೇ ಅದಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ. ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292ಅಲ್ಲಿ ಉಳಿದಿರೋದು ಎಷ್ಟು, 253 ಮನೆಗಳು ಉಳಿದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು, 1,80,000ದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ವು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್, ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದು ಕೆಲಸನ ಮಾಡಿಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿ ರಘುಮೂರ್ತಿ ಅಲ್ಲ, ಒಂದು ಕ್ಲಾರಿಫಿಕೇಶನ್ ಒಂದು ಸೆಕೆಂಡ್. ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರೆ, ಅವ್ರೇನು ಹೇಳ್ತಾರ, ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಇವತ್ತು ಸೆಂಟ್ರಲ್ ಪೇಮೆಂಟ್ ಸಿಗ್ತಾ ಇಲ್ಲ, ಬೆನಿಫಿಟ್ ಸರ್ಕಾರದಿಂದ ಕೊಡ್ಬೇಕು ತೀರ್ಮಾನ ಮಾಡಿದೀವಿ. ಈಗ
ಆಯ್ತು, ಮಂತ್ರಿ ಸರ್ಕಾರನೇ ಕೊಡ್ತಾ ಇದೆ. ಏನು ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ವರೆಗೂ 1,80,253 ಮನೆ ಕೊಡೋಕೆ ಹೇಳಿದ್ದಾರೆ. ಕೊಡ್ತೀವಿ ನಾವು. ಮಾನ್ಯ ಮಂತ್ರಿಗೆ ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ, ಕ್ಯಾಬಿನೆಟ್ದಲ್ಲಿ ಅದನ್ನು ತೊಗೊಂಬಂದು ಮಾಡ್ತೀವಿ ಅಂತ ಹೇಳಿದ್ರಿ. ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ, ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಮತ್ತೆ ಅದೇ ಹೇಳಿದ್ದು ನಾನು. ಅದೇನಾಗಿದೆ, ಅದು 1,80,253 ಮನೆಯಲ್ಲಿ 1,18,000 ಮನೆ ಸ್ಯಾಂಕ್ಷನ್ ಮಾಡಿದರು. 61,000 ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟಲ್ಲಿ ತಂದು. ಆಮೇಲೆ ತಿರ್ಗಾ ಮಾನ್ಯ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಶುರು ಆಗಿಬಿಟ್ಟಿದೆ ಸರ್, ಇದು ಆಗಲೇಬೇಕಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅಪ್ರೂವ್ ಆಗಿದೆ. ಇನ್ನೊಂದು, ಇದು ಸ್ಲಮ್ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ. ಸ್ಲಮ್ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು 2,70,000 ಪ್ರಶ್ನೆ ಕೇಳಿ, ಅದನ್ನು ಚೇಂಜ್ ಮಾಡಿ. ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ 2 ನಿಮಿಷದಲ್ಲಿ. ಅದೇ ಥರ ರಾಜೀವ್ ಗಾಂಧಿದು 47,870 ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ, ಅದೂ ಸೇಮ್ ಸಮಸ್ಯೆ ಆಗಿತ್ತು. ಇದೇ ಥರ ಸ್ಲಮ್ ಬೋರ್ಡ್ ಥರನೇ. ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಳ್ಬೇಕು. ಬರೋ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡು ಅದು ಮಾಡ್ತಾರೆ. ಬರೋ ಕ್ಯಾಬಿನೆಟ್ ಚರ್ಚೆ ಬೇಡ. ಒತ್ತಡ ಮೇಲೆ ಒಂದೇ ನಿಮಿಷ. ಮನೆ ಅಧ್ಯಕ್ಷರೇ, ನಂಬಲ್ಲೀಗ ಸ್ಯಾಂಕ್ಷನ್ ಆಗಿ 545 ಮನೆಗಳಿದೆ. ಅದು ಒಂದು ಇನ್ಸೆಂಟಿವ್ ಯೋಜನೆದೆಲ್ಲ ಆಗಿದೆ. ಆದರೆ ಈವರೆಗೂ ಬೆನಿಫಿಷರಿ 300 ಮನೆಗಳಿಗೆ ಡಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ 245 ಮನೆಗಳು ವರ್ಟಿಕಲ್ ಎಲ್ಲಿಗೆ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರೆ ಒಳ್ಳೇದಾಗ್ತದಂತ ನಾನು ಸಚಿವರ ಹತ್ರ ಮನವಿ ಆಗಿದೆ. ಅದು ಕ್ಯಾಬಿನೆಟಲ್ಲಿ ಆಗಿದೆ. 245 ಮನೆ ಏನು ಉಳಿದಿದೆ ನಿಮ್ಮದು, ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಆ ಕೆಲಸನೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಅಂದರೆ ನಾನು ನಂಬೋದೇನು, ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರು ಅಂದರೆ ನಮ್ದು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವುದು. ರಘುಮೂರ್ತಿ ಅವರೇ ಮಿನಿಸ್ಟರ್